ಇವತ್ತು ನಾವು ಮಿಶ್ರ ಜಾತಿ ಜಂಪೆ ತಾಳ ನೋಡೋಣ. ಜಂಪೆ ತಾಳ ಏನು? ಮಿಶ್ರ ಜಾತಿ ಜಂಪೆ ತಾಳ. ಜಂಪೆ ತಾಳದಲ್ಲಿ ಒಂದು ಲಘು, ಒಂದು ಅನುಧೃತ, ಒಂದು ಧೃತ ಬರುತ್ತೆ. ನಾನು ಹೇಳಿದ್ದೀನಿ ಮುಂಚೆನೇ, ಥಿಯರಿನ ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ. ಹೀಗೆ 1 2 3 4 5 6 7 ಮಿಶ್ರ ಜಾತಿ ಅಂದರೆ 7 ಅಕ್ಷರ ಬರುತ್ತೆ. ಇದು 7 ಮಿಶ್ರ ಜಾತಿದು. ಜಂಪೆ ತಾಳಕ್ಕೆ ಒಂದು ಲಘು ಆಯ್ತೀಗ, ಒಂದು ಅನುಧೃತ ಬರೀ ಪೆಟ್ಟಿರುತ್ತೆ, ಆಮೇಲೆ ಧೃತ 2 ಅಕ್ಷರ. ಹೀಗೆ ಒಂದು ಪೆಟ್ಟು ಹಾಕಿ ಒಂದು ತಿರುಗಿಸೋದು. ಒಟ್ಟು 10 ಅಕ್ಷರ ತಾಳ ನೋಡು. 1 2 3 4 5 6 7 8 9 10 ಈ ಥರ ಬರುತ್ತೆ. ಎಲ್ಲಿ ನೀನು ಪೆಟ್ಟು ಬರುತ್ತೆ ಅಲ್ಲೆಲ್ಲ ತಾಳ ಹಾಕ್ತಾ ಹೋಗಬೇಕು. ಗೊತ್ತಾಯ್ತಾ? ನಾನು ತೋರಿಸ್ತೀನಿ ನೋಡು. ಸ ರೇ ಗ ಸ ರೇ ಸ ರೇ ಗ ಮ ಎರಡನೇ ಕಾಲ ಗ ಮ ಪ ಗ ಮ ಗ ಮ ಪ ಧ ಮ ಪ ಧ ಮ ಪ ಮ ಪ ಧ ನೀ ಪ ಧ ನೀ ಪ ಧ ನೀ ಸ ಸಾ ನೀ ದ ಸಾ ನೀ ಸ ಮೂರನೇ ಕಾಲದಲ್ಲಿ ನೋಡು. ನಿ ದ ಪ ನಿ ದ ಪ ಮ ದ ಪ ಮ ದ ಪ ದ ಪ ಮ ಗ ಪ ಮ ಗ ಪ ಮ ಪ ಮ ಗ ರೇ ಮ ಗ ರೇ ಮ ಗ ಮ ಗ ರೇ ಸ. ಗೊತ್ತಾಗಿದೆಯಾ? ಒಟ್ಟಿಗೆ ನುಡ್ಸೋಣ ಒಂದ್ಸಲ. ಸ ರೇ ಗ ಸ ರೇ ಸ ರೇ ಗ ಮ ರೇ ಗ ಮ ರೇ ಗ ರೇ ಗ ಮ ಗ ಮ ಪ ಗ ಮ ಗ ಮ ಪ ದ ಮ ಪ ದ ಮ ಪ ದ ಪ ದ ನೀ ಪ ದ ಪ ದ ನೀ ಸ ಸಾ ನೀ ದ ಸಾ ನೀ ನಿ ದ ಪ ನಿ ದ ನಿ ದ ಪ ಮ ದ ಪ ಮ ದ ಪ ದ ಪ ಮ ದ ಪ ಮ ದ ಪ ಮ ಪ ಮ ದ ರೇ ಮ ಗ ರೇ ಮ ಗ ಮ ಗ ರೇ ಸ. ಗೊತ್ತಾಗಿದೆಯಾ? ಪ್ರಾಕ್ಟೀಸ್ ಮಾಡು ಚೆನ್ನಾಗಿ. ಓಕೆನಾ?